ಕೋಗಿಲು ಬಡಾವಣೆಗ ಒತ್ತುವರಿ ತೆರವು ಪ್ರಕರಣ ಅಕ್ರಮ ಒತ್ತುವರಿದಾರರಿಗೋಸ್ಕರ ಮನೆ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ನಡೀತಾ ಇರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ನಿಯಮದಲ್ಲಿ ಬದಲಾವಣೆ ಮಾಡಲಾಗತ್ತಾ ಅನ್ನೋದೊಂದು ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ಇವರಿಗೋಸ್ಕರ ತಾವೇ ಮಾಡಿರುವ ನಿಯಮವನ್ನೇ ಗಾಳಿಗೆ ತೂರಲಾಗತ್ತಾ ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆಯೂ ಕೂಡ. ಇಷ್ಟು ದಿನ ರಾಜೀವ್ ಗಾಂಧಿ ವಸತಿ ನಿಗಮದ 15 ಮಾನದಂಡಗಳ ಮುಖಾಂತರವಾಗಿ ಮನೆಯನ್ನ ಅಥವಾ ಫ್ಲಾಟ್ ಅನ್ನ ಹಂಚಿಕೆ ಮಾಡ್ತಾ ಇದ್ರು. 15 ಮಾನದಂಡಗಳು ಇದಕ್ಕೆ ಅಂತಾನೆ ಇದೆ. ಅಕ್ರಮ ಒತ್ತುದಾರರ ಬಳಿ ಈ ಮಾನದಂಡಗಳು ಇಲ್ವಂತೆ. ದಾಖಲಾತಿ ಇಲ್ಲದ ಕಾರಣ ನಿಯಮವನ್ನ ಬದಲಾಯಿಸಬಹುದಾದ ಸಾಧ್ಯತೆ ಇದೆ. ಇದನ್ನು ಬಿಜೆಪಿಗರು ಪ್ರಶ್ನೆ ಮಾಡ್ತಿರೋದು. ಅಂಥದ್ದೇನ್ರಿ ಬಂದಿದೆ ನಿಮಗೆ? ಇರೋ ಯೋಜನೆಯಲ್ಲಿ ಮಾನದಂಡವೂ ಬದಲಾವಣೆ ಮಾಡಿ ಇವ್ರಿಗೆ ವಸತಿ ಕೊಡುವಂಥದ್ದು ಏನು ಅನ್ನೋದು ಬಿಜೆಪಿಗರ ಪ್ರಶ್ನೆ. ಏನಪ್ಪ ಅದು 15 ಮಾನದಂಡಗಳು? ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ 3 ಲಕ್ಷ ಮಿತಿಯೊಳಗೆ ಇರಬೇಕು. ಅರ್ಜಿದಾರರು ಕನಿಷ್ಠ 5 ವರ್ಷಗಳಿಂದ ಬೆಂಗಳೂರು ಅಥವಾ ನಗರ ಈ ಜಿಲ್ಲೆ ವ್ಯಾಪ್ತಿಯಲ್ಲಿ ವಾಸ ಇರಬೇಕು. ವಸತಿ ರಹಿತ ಕುಟುಂಬವಾಗಿರಬೇಕು. ಆಧಾರ್ ಸಂಖ್ಯೆ ಕಡ್ಡಾಯವಾಗಿರಬೇಕು. ಅರ್ಜಿದಾರರು ಪಡಿತರ ಚೀಟಿಯನ್ನು ಹೊಂದಿರಬೇಕು. ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿರಬೇಕು. ಜಾತಿ ಆಧಾರಿತ ಮೀಸಲಾತಿ ಪಡೆ ಎಚ್ಚರಿಸುವವರಿಗೆ ಜಾತಿ ಪತ್ರ ಕಡ್ಡಾಯವಾಗಿರುತ್ತೆ. ಅರ್ಜಿದಾರರು ಚುನಾವಣಾ ಆಯೋಗದ ಗುರುತಿನ ಚೀಟಿ ಹೊಂದಿರಬೇಕು. ಅರ್ಜಿದಾರರು ಕಟ್ಟಡ ಕಾರ್ಮಿಕರಾಗಿದ್ದಲ್ಲಿ ಕಾರ್ಮಿಕ ಇಲಾಖೆಯ ನೋಂದಣಿ ಸಂಖ್ಯೆ ಹೊಂದಿರಬೇಕು. ಅರ್ಜಿದಾರರು ವಿಕಲಚೇತನರಾಗಿದ್ದಲ್ಲಿ ಆ ಬಗ್ಗೆ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಒಟ್ಟು ಫ್ಲಾಟ್ಗಳಲ್ಲಿ ವಿಕಲಚೇತನರಿಗೆ 2% ಮೀಸಲಾತಿ ಇರುತ್ತೆ. ಆಧಾರ್ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು. ಕ್ಯಾಬ್ ಡ್ರೈವರ್ರು, ಮನೆ ಕೆಲಸದವರು, ತಳ್ಳುವ ಗಾಡಿಯಲ್ಲಿ ಮಾರುವವರು, ರಸ್ತೆ ಬದಿಯಲ್ಲಿ ಮಾರುವವರಿಗೆ ಮೊದಲ ಆದ್ಯತೆಯನ್ನ ನೀಡಲಾಗತ್ತೆ. ಪ್ರತಿ ಕುಟುಂಬಕ್ಕೆ 1 ಅರ್ಜಿಯನ್ನ ಮಾತ್ರ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಫ್ಲಾಟ್ ಆಯ್ಕೆಯಲ್ಲಿ 50% ಸಾರ್ವಜನಿಕರಿಗೆ, 50% ಸ್ಥಳೀಯರಿಗೆ ಮೀಸಲಾತಿ ಇರುತ್ತೆ. ಫಲಾನುಭವಿಗಳ ಗೃಹ ಬ್ಯಾಂಕ್ ಸಾಲದ ಮೇಲಿನ ಬಡ್ಡಿಯಲ್ಲಿ 3ರಿಂದ 5% ರಂತೆ EMIನ 26% ಗರಿಷ್ಠ ರೂಪಾಯಿ 3,000 ರೂಪಾಯಿಗಳ ಒಳಗೆ ಒಳ ಮೀಸಲು ಪಟ್ಟು ಸರ್ಕಾರ ಭರಿಸುವಂತೆ ಇರಬೇಕು. ಯಾವ ಮಾನದಂಡವನ್ನು ಈಗ ಪಾಲಿಸ್ತಾರೆ ಅನ್ನೋದು ಪ್ರಶ್ನೆ. ಮಾನದಂಡ ಪಾಲಿಸೋದಕ್ಕೆ ಅಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಗಳೇ ಇಲ್ಲ. ಫೇಕ್ ಡಾಕ್ಯುಮೆಂಟ್ ಅಂತ ಬಾಯ್ ಬಿಡ್ಕೊಳ್ತಾ ಇದ್ದಾರೆ. ಇವ್ರು ಇಲ್ಲಿಯವರೇ ಅಂತ ಕನ್ಫರ್ಮ್ ಮಾಡೋದಕ್ಕೂ ಯಾವುದೇ ಡಾಕ್ಯುಮೆಂಟ್ ಇಲ್ಲ. ಬರ್ತ್ ಸರ್ಟಿಫಿಕೇಟ್ ಇಲ್ಲ, ವೋಟರ್ ID ಇಲ್ಲ, ಆಧಾರ್ ಕಾರ್ಡ್ ಇಲ್ಲ. ಎಷ್ಟೋ ವರ್ಷಗಳಿಂದ ಇಲ್ಲಿ ವಾಸ ಇರಬೇಕು ಅನ್ನೋದಕ್ಕೆ ಯಾವುದೇ ರೀತಿಯಾದಂಥ ದಾಖಲೆಗಳು ಇವ್ರ ಹತ್ರ ಇಲ್ಲ. ಒತ್ತುವರಿದಾರರ ಬಳಿ ಆಧಾರ್ ಕಾರ್ಡ್ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆನೇ ಇಲ್ಲ. ಕಾರ್ಮಿಕರು, ಕೂಲಿ ಕೆಲಸ ಮಾಡೋರು ಅಂತ ಹೇಳ್ತಾರೆ, ಆದರೆ ಡಾಕ್ಯುಮೆಂಟ್ ಇಲ್ಲ. ನಿಯಮದ ಪ್ರಕಾರ 5 ವರ್ಷ ಬೆಂಗಳೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ವಾಸ ಇರಬೇಕು. ಕೆಲವರ ಬಳಿ 5 ವರ್ಷಕ್ಕೆ ವಾಸ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ ಇಲ್ಲ. 57 ಜನರ ಬಳಿ ಮಾತ್ರ ರೇಷನ್ ಕಾರ್ಡ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ.